ನನ್ ಮಗಳು ವಿಧವೆ ನಿಜ, ಆದ್ರೆ ಯಾವತ್ತೂ ನಮ್ಮನೆಗ್ ಭಾರ ಆಗಿರ್ಲಿಲ್ಲ. ಸಾಯೋ ತನಕ ಇವಳಿಗೆ ಅನ್ನ ಹಾಕೋ ಶಕ್ತಿ ನಮಗಿದೆ. ನೀನೇನು ಆಸೆ ತೋರಿಸಿ ನಮ್ಮನ್ನ ಹಳ್ಳಕ್ಕೆ ನುಗ್ತಾನೆ ಅಂತ ಹೇಳಿಲ್ಲ ನಾನು. ತಂಗಿ ಕತ್ತನೆ ಕುಯ್ಯೋ ಅಣ್ಣ ಇವನು ಅಂತ ನನಗೆ ಗೊತ್ತಿರ್ಲಿಲ್ಲ. ನೂರಾರು ಜನರ ಮುಂದೆ ಚಪ್ಪಲಿ ಹೊಡೆದು ಅವಮಾನ ಮಾಡ್ತಾನೆ ಅಂತ ನನಗೇನ್ರಿ ಗೊತ್ತಿತ್ತು. ನಿನ್ನ ಹೆಂಗಸರು ಚಾಳಿ ಬೇಲಿ ಹಾರೋ ಬುದ್ಧಿ ನನಗೇನು ಗೊತ್ತಿಲ್ಲ ಅಂದ್ಕೋಬೇಡ. ಆದ್ರೆ ಕಡೆ ಪಕ್ಷ ತಂಗಿ ಮಗಳು ಅನ್ನೋ ಪ್ರೀತಿ ಇರತ್ತೆ ಅನ್ಕೊಂಡಿದ್ದೆ. ಇವತ್ ಗೊತ್ತಾಯ್ತು ನೀನು ಎಲ್ಲದಕ್ಕೂ ಬೆಲೆ ಕಟ್ಟೋ ನೀಚ ಅಂತ. ಇಲ್ಲಮ್ಮ, ನಾನೆಲ್ಲಿಗೂ ಬರೋದಿಲ್ಲ. ಹರಿ ನನ್ಗೆ ತಾಳಿ ಕಟ್ತಾ ಇರ್ಬೋದು, ಆದ್ರೆ ಮದ್ವೆ ಎಲ್ಲ ಮುಗ್ದಿದೆ. ಇದೇ ನನ್ನ ಮನೆ. ಇದು ಒಂದು ಮನೆನಾ? ಪಾಪದ ರಾಶಿ ತುಂಬಿದ ಸಮಾಧಿ ಇದು. ಈ ಧರ್ಮಯ್ಯನ ದೆಸೆಯಿಂದ ಎಷ್ಟು ಹೆಣ್ಮಕ್ಳ ಶಾಪ ಈ ಮನೆಗೆ ತಟ್ಟಿದೆಯೋ ಏನೋ. ಬೇಡ ಮಗಳ ಇಲ್ಲಿ ಇರೋದು, ಆ ಪಾಪ ನಿನ್ನನ್ನು ಸುತ್ಕೊಳ್ಳುತ್ತೆ. ನಾನ್ ಬರಲ್ಲ. ಸಾಯೋದಾದ್ರೆ ಇಲ್ಲೇ ಸಾಯ್ತೀನಿ. ಇಲ್ಲ ನಿಲ್ಲಿ. ಸೀತಾ, ಹೋಗ್ಬೇಡಿ. ನಮ್ಮಿಂದ ತಪ್ಪಾಗಿದೆ, ನಿಜ ಒಪ್ಕೋತೀವಿ. ಅರ್ಚನಾಗ ಅನ್ಯಾಯ ಆಗಿದೆ. ಹರಿ ಅರ್ಚನಾ ನಮ್ಮ ಮನೆಯೊಳಗೆ ಸುಖವಾಗಿ ಸಂಸಾರ ಮಾಡ್ಕೋಬೇಕು ಅಂತ ಕನಸ್ಕೊಂಡೋಳು ನಾನು. ನಾನಾಗ್ಲಿ ನಮ್ಮ ಮನೆಯವರಾಗ್ಲಿ ನಿಮ್ಗೆ ನೂರಾರು ಜನರ ಮುಂದೆ ಅವಮಾನ ಮಾಡ್ಬೇಕು ಅಂತ ಯಾವತ್ತು ಅಂದ್ಕೊಂಡವ್ರಲ್ಲ. ಆದ್ರೆ ಹಾಗೆ ಹೋಯ್ತು. ಹರಿ ಈ ಹುಡುಗಿಗೆ ತಾಳಿ ಕಟ್ಟಿರಬಹುದು, ಊರವರೆಲ್ಲ ಇದನ್ನ ಒಪ್ಕೊಂಡಿರ್ಲಬಹುದು, ಆದ್ರೆ ನಾನ್ ಮಾತ್ರ ಸಾಯೋ ತನಕ ಒಪ್ಪಲ್ಲ. ಯಾವತ್ತಿದ್ರು ನನ್ ಸೊಸೆ ಅರ್ಚನಾನೇ. ಕಾಡು ಮಲ್ಲಿಗೆ ಎಸ್ಟೇಟ್ ನ ಕಿರಿ ಸೊಸೆ ಅರ್ಚನಾ. ಬಾರೋ ಹರಿ. ಸೀತಕ್ಕ, ಬಲಗಾಲಿಗೆ ಓದೋದಲ್ಲ. ಇಷ್ಟು ದಿನ ನೀವು ಮಾಡಿದ ಅನ್ಯಾಯ ಅವಮಾನ ಎಲ್ಲಾನು ಸಹಿಸ್ಕೊಂಡೆ. ಆದ್ರೆ ಇನ್ ಮುಂದೆ ಸಹಿಸಲ್ಲ. ಈ ಮನೆಗೆ ನಾನು ಯಾವತ್ತೋ ಬಂದು ಸೇರ್ಕೋಬಹುದಾಗಿತ್ತು, ಧರ್ಮಯ್ಯನ ಎರಡನೇ ಹೆಂಡತಿಯಾಗಿ. Tom tanana dim ta tom tanana tom ta tom tanana dim ta tom tanana